ಟಿಆರ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ನಾನಿವಾಗ ನಮ್ಮ ಕಿಬೋ ಐಡಿ ಇರ್ತಕ್ಕಂಥ ಎಲ್ಲ ಕಾಯಿನ್ಸನ್ನು ಕೂಡ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ, ಈಗ ಐಡಿನ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದರೆ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. 3 ಲೈನ್ಸ್ ಟಚ್ ಮಾಡಿದರೆ ಇಲ್ಲಿ ಆಪ್ಷನ್ ಇದೆ, ಟ್ರಾನ್ಸ್ಫರ್ ಮಾಡೋ ಆಪ್ಷನ್ನು ಬಂದಿದೆ. ಟ್ರಾನ್ಸ್ಫರ್ ನೋಡ್ಬೋದು, ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಸಿ ಸಿ ಎಕ್ಸ್ಚೇಂಜ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಕಾಯಿನ್ಸ್ ಯಾವುದೆಲ್ಲ ಹೋಗುತ್ತೆ ಶೋ ಆಗುತ್ತೆ. ಡಿ ಕಾಯಿನ್ ಇದೆ, ಐ ಎಸ್ ಟಿ ಇದೆ, ಮತ್ತು ಕ್ಯೂ ಸಿ ಸಿ. ಓಕೆ, ಈ ಕಾಯಿನ್ಸು ಟ್ರಾನ್ಸ್ಫರ್ ಆಗುತ್ತೆ. ಒಂದು ಕ್ಯೂ ಸಿ ಸಿ ಇದೆ. ಇಲ್ಲಿ ಕ್ಯೂ ಸಿ ಸಿ ಎಕ್ಸ್ಚೇಂಜ್ ಇಮೇಲ್ ಐ ಡಿ ಹಾಕಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಕ್ಯೂ ಸಿ ಸಿ ಎಕ್ಸ್ಚೇಂಜಲ್ಲಿ ಯಾವ ಇಮೇಲ್ ಐ ಡಿಯಿಂದ ರಿಜಿಸ್ಟ್ರೇಷನ್ ಆಗಿದ್ದೀರಾ ಅದು ಇಮೇಲ್ ಐ ಡಿ ಇಲ್ಲಿ ಹಾಕಬೇಕು. ಓಕೆ, ಓಕೆ, ಇಮೇಲ್ ಐ ಡಿ ಹಾಕಿದ್ದೀನಿ. ಗೆಟ್ ಓ ಟಿ ಪಿ ಕೊಡಿ, ಓ ಟಿ ಪಿ ಹೋಗುತ್ತೆ ನಿಮ್ಮ ಮೇಲ್ ಐ ಡಿಗೆ. ಓ ಟಿ ಪಿ ತಂದಾಕಿ ಸಬ್ಮಿಟ್ ಮಾಡಿದ್ರೆ ಟ್ರಾನ್ಸ್ಫರ್ ಆಗುತ್ತೆ. 24 ಅವರಿಂದ 48 ಅವರ್ಸ್ ಒಳಗಡೆ ನಮ್ಮ ಹತ್ರ ಇರ್ತಕ್ಕಂಥ ಕಾಯಿನ್ಸು ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಟ್ರಾನ್ಸ್ಫರಲ್ಲಿ ಅಲ್ಲಿ ನೀವು ಎಕ್ಸ್ಚೇಂಜಲ್ಲಿ 24 ಅವರ್ ಆದಮೇಲೆ ನೋಡಿದರೆ ಅಲ್ಲಿಗೆ ಬಂದಿರುತ್ತೆ. 24 ಇಂದ 48 ಅವರ್ಸ್ ಆಗ್ಬೋದು. ಓಕೆ, ಈಗ ಓ ಟಿ ಪಿ ಎಂಟ್ರ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ, ಈ ಸಬ್ಮಿಟ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡ್ತೀನಿ. ಕನ್ಫರ್ಮ್ ನೋಡ್ಬೋದು, ಇಲ್ಲಿ ಟ್ರಾನ್ಸ್ಫರ್ ಸಕ್ಸಸ್ ಇದೆ. ಟ್ರಾನ್ಸ್ಫರು ಓಕೆ, ಟ್ರಾನ್ಸ್ಫರ್ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್. ಪ್ಲೀಸ್ ವೆಯ್ಟ್ 12 to 24 ಅವರ್ ಕಂಪ್ಲೀಟ್. ಓಕೆ, 24 ಅವರಲ್ಲೇ ಆಗ್ತಾ ಇದೆ. 12ರಿಂದ 24 ಗಂಟೆ ಒಳಗಡೆ ನಮ್ಮ ಎಕ್ಸ್ಚೇಂಜ್ಗೆ ಹೋಗ್ತಾ ಇದೆ. ಎಕ್ಸ್ಚೇಂಜ್ ಯಾವುದು ಅಂದರೆ ನೋಡಿ, ಇವು ಎಕ್ಸ್ಚೇಂಜ್ಗೆ ಓಕೆ ಎಕ್ಸ್ಚೇಂಜು ಓಕೆ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ, ಅದನ್ನು ಕೂಡ ಲಾಗಿನ್ ಮಾಡಿ ತೋರಿಸ್ತೀನಿ. ಓಕೆ, ಈ ಕ್ಯೂ ಸಿ ಸಿ ಎಕ್ಸ್ಚೇಂಜಿಗೆ ಬರುತ್ತೆ. ಬಂದ ನಂತರ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಡ್ಯಾಶ್ಬೋರ್ಡಿಗೆ ಹೋಗಿ ಇಲ್ಲಿ ವಾಲೆಟ್ ಇರುತ್ತೆ. ಒಂದು ವಾಲೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಾಲೆಟಲ್ಲಿ ನಿಮಗೆ ಬಂದಂಥ ಸೈಟಲ್ಲಿ ಶೋ ಆಗುತ್ತೆ. ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನೋಡಿರ್ಬೋದು, ಸ್ವಾಪ್ ಕಾಯಿನು, ಡಿ ಕಾಯಿನು. ಓಕೆ, ಇಲ್ಲಿಗೆ ನಿಮ್ಮ ಹತ್ರ ಇರ್ತಕ್ಕಂಥ ಐ ಡಿ ಇರ್ತಕ್ಕಂಥ ಕಾಯಿನ್ಸ್ ಎಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನೀವು ಯಾವಾಗ ಟ್ರಾನ್ಸ್ಫರ್ ಮಾಡ್ತೀರೋ ಅಲ್ಲಿಂದ 24 ಅವರ್ ಟೈಮ್ ಆದ ನಂತರ ಇಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಇಲ್ಲಿಗೆ ಕಾಯಿನ್ಸ್ ಬಂದಿರುತ್ತೆ. ಥ್ಯಾಂಕ್ ಯು.